ನಮಸ್ಕಾರ ಸ್ನೇಹಿತರೆ. ಮಳೆಗಾಲ ಬಂತು ಅಂದರೆ ವಾತಾವರಣ ತಂಪಾಗುತ್ತದೆ. ಆದರೆ ಇದರ ಜೊತೆಗೆ ಶೀತ, ಕೆಮ್ಮು, ಗಂಟಲು ನೋವು, ಜೀರ್ಣಕ್ರಿಯೆಯ ಸಮಸ್ಯೆಗಳು ಮತ್ತು ಸೋಂಕುಗಳು ಹೆಚ್ಚಾಗುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ಮಳೆಗಾಲದಲ್ಲಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸುವಂತಹ ಪೌಷ್ಟಿಕ ಆಹಾರಗಳನ್ನು ನಮ್ಮ ದಿನನಿತ್ಯದ ಊಟದಲ್ಲಿ ಸೇರಿಸಿಕೊಳ್ಳುವುದು ಬಹಳ ಮುಖ್ಯ. ಇಂದು ಈ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ತಪ್ಪದೇ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದಾದ 10 ಆರೋಗ್ಯಕರ ಆಹಾರಗಳ ಬಗ್ಗೆ ತಿಳಿಯೋಣ. ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಹಾಗಾದರೆ ಬನ್ನಿ ಮೊದಲ ಆಹಾರದಿಂದ ಶುರು ಮಾಡೋಣ. ಮೊದಲನೆಯದು ಶುಂಠಿ. ಮಳೆಗಾಲದಲ್ಲಿ ಅಡುಗೆ ಮನೆಗೆ ಶುಂಠಿ ಒಂದು ಉತ್ತಮ ಸ್ನೇಹಿತ. ಶುಂಠಿಯಲ್ಲಿ ದೇಹಕ್ಕೆ ಉಪಯುಕ್ತವಾದ ಸಸ್ಯ ಸಂಯುಕ್ತಗಳಿವೆ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡಬಹುದು ಮತ್ತು ಬಿಸಿ ಶುಂಠಿ ಚಹಾ ಅಥವಾ ಕಷಾಯದ ರೂಪದಲ್ಲಿ ತೆಗೆದುಕೊಂಡರೆ ಗಂಟಲಿಗೂ ಆರಾಮ ನೀಡಬಹುದು. ನೀವು ಬೆಳಿಗ್ಗೆ ಅಥವಾ ಸಂಜೆ ಬಿಸಿ ನೀರಿಗೆ ಸ್ವಲ್ಪ ಶುಂಠಿ ಸೇರಿಸಿ ಕುಡಿಯಬಹುದು, ಆದರೆ ಅತಿಯಾಗಿ ತೆಗೆದುಕೊಳ್ಳುವುದು ಅಗತ್ಯವಿಲ್ಲ. ಎರಡನೆಯದು ಬೆಳ್ಳುಳ್ಳಿ. ನಮ್ಮ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಬಳಸುವ ಬೆಳ್ಳುಳ್ಳಿಯಲ್ಲೂ ಹಲವು ಉಪಯುಕ್ತ ಸಂಯುಕ್ತಗಳಿವೆ. ಇದು ಆಹಾರಕ್ಕೆ ರುಚಿ ನೀಡುವುದರ ಜೊತೆಗೆ ಆರೋಗ್ಯಕರ ಆಹಾರದ ಭಾಗವಾಗಬಹುದು. ಸಾರು, ಪಲ್ಯ, ಚಟ್ನಿ ಅಥವಾ ಬೇರೆ ಅಡುಗೆಗಳಲ್ಲಿ ಬೆಳ್ಳುಳ್ಳಿಯನ್ನು ಸೇರಿಸಿಕೊಳ್ಳಬಹುದು. ಮೂರನೆಯದು ಅರಿಶಿಣ. ಅರಿಶಿಣ ಭಾರತೀಯ ಅಡುಗೆಯ ಅತ್ಯಂತ ಪ್ರಮುಖ ಮಸಾಲೆಗಳಲ್ಲಿ ಒಂದು. ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಎಂಬ ಸಂಯುಕ್ತಕ್ಕೆ ಉರಿಯೂತ ಕಡಿಮೆ ಮಾಡುವ ಸಹಾಯ ಮಾಡುತ್ತದೆ. ಹಾಲಿಗೆ ಅರಿಶಿಣ ಹಾಕಿ ಕುಡಿಯುವುದು ಕೂಡ ಹಲವರ ಅನುಸರಿಸುವ ಪದ್ಧತಿ. ಆದರೆ ಯಾವುದೇ ಒಂದು ಆಹಾರವೇ ಎಲ್ಲ ಕಾಯಿಲೆಗಳನ್ನು ತಡೆಯುತ್ತದೆ ಎಂದು ಭಾವಿಸಬಾರದು. ನಾಲ್ಕನೆಯದು ನೆಲ್ಲಿಕಾಯಿ. ವಿಟಮಿನ್ ಸಿ ಸೇರಿದಂತೆ ಹಲವು ಪೌಷ್ಟಿಕಾಂಶಗಳನ್ನು ಹೊಂದಿರುವ ನೆಲ್ಲಿಕಾಯಿ ಮಳೆಗಾಲದ ಆರೋಗ್ಯಕರ ಆಹಾರಗಳಲ್ಲಿ ಒಂದು. ನೆಲ್ಲಿಕಾಯಿಯನ್ನು ನೇರವಾಗಿ ಚಟ್ನಿಯಾಗಿ ಅಥವಾ ಆಹಾರದ ಭಾಗವಾಗಿ ಸೇವಿಸಬಹುದು. ಇದು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುವ ಸಹಾಯ ಮಾಡುತ್ತದೆ. ಐದನೆಯದು ಸಿಟ್ರಸ್ ಹಣ್ಣುಗಳು, ಅಂದರೆ ಕಿತ್ತಳೆ, ಮೋಸಂಬಿ, ನಿಂಬೆಹಣ್ಣು ಮುಂತಾದ ಹಣ್ಣುಗಳಲ್ಲಿ ವಿಟಮಿನ್ ಸಿ ಸೇರಿದಂತೆ ಹಲವು ಪೌಷ್ಟಿಕಾಂಶಗಳಿವೆ. ಮಳೆಗಾಲದಲ್ಲಿ ಹಣ್ಣುಗಳನ್ನು ಸಂಪೂರ್ಣವಾಗಿ ತೊಳೆದು ಸ್ವಚ್ಛವಾಗಿಸಿ ಸೇವಿಸುವುದು ಮುಖ್ಯ. ಹಣ್ಣಿನ ಜ್ಯೂಸ್ಗಿಂತ ಸಾಧ್ಯವಾದಷ್ಟು ಸಂಪೂರ್ಣ ಹಣ್ಣನ್ನು ತಿನ್ನುವುದು ಉತ್ತಮ, ಏಕೆಂದರೆ ಅದರಿಂದ ನಾರಿನಾಂಶವೂ ಸಿಗುತ್ತದೆ. ಆರನೆಯದು ಹಸಿರು ಸೊಪ್ಪುಗಳು. ಉದಾಹರಣೆಗೆ ಪಾಲಕ್, ಮೆಂತ್ಯ ಸೊಪ್ಪು, ದಂಟಿನ ಸೊಪ್ಪು ಮತ್ತು ಇತರೆ ಹಸಿರು ಸೊಪ್ಪುಗಳಲ್ಲಿ ವಿಟಮಿನ್ಗಳು, ಖನಿಜಾಂಶಗಳು ಮತ್ತು ನಾರಿನಾಂಶ ಇರುತ್ತದೆ. ಆದರೆ ಮಳೆಗಾಲದಲ್ಲಿ ಸೊಪ್ಪುಗಳನ್ನು ಚೆನ್ನಾಗಿ ತೊಳೆದು ಸ್ವಚ್ಛವಾಗಿ ಬೇಯಿಸಿ ತಿನ್ನಬೇಕು. ಬೇಳೆ ಮತ್ತು ಕಾಳುಗಳು. ಏಳನೆಯದು ತೊಗರಿಬೇಳೆ, ಹೆಸರುಬೇಳೆ, ಕಡಲೆ, ರಾಜ್ಮಾ, ಹಸಿರು ಕಾಳುಗಳಂತಹ ಬೇಳೆ ಮತ್ತು ಕಾಳುಗಳು ಉತ್ತಮ ಪ್ರಮಾಣದ ಪ್ರೋಟೀನ್ ಮತ್ತು ನಾರಿನಾಂಶವನ್ನು ನೀಡುತ್ತವೆ. ನಮ್ಮ ದೇಹದ ಸಾಮಾನ್ಯ ಬೆಳವಣಿಗೆ ಮತ್ತು ಆರೋಗ್ಯಕ್ಕೆ ಪ್ರೋಟೀನ್ ಬಹಳ ಮುಖ್ಯ. ಆದ್ದರಿಂದ ಪ್ರತಿದಿನ ಊಟದಲ್ಲಿ ಸೂಕ್ತ ಪ್ರಮಾಣದಲ್ಲಿ ಬೇಳೆ ಅಥವಾ ಕಾಳುಗಳನ್ನು ಸೇರಿಸಿಕೊಳ್ಳಬಹುದು. ಎಂಟನೆಯದು ಮೊಸರು. ಮೊಸರಿನಲ್ಲಿ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಸೇರಿದಂತೆ ಹಲವು ಪೌಷ್ಟಿಕಾಂಶಗಳಿವೆ. ಕೆಲವು ಮೊಸರು ಉತ್ಪನ್ನಗಳಲ್ಲಿ ದೇಹಕ್ಕೆ ಉಪಯುಕ್ತವಾಗಿರುವ ಜೀವಂತ ಬ್ಯಾಕ್ಟೀರಿಯಾಗಳೂ ಇರಬಹುದು. ಆದ್ದರಿಂದ ಮಳೆಗಾಲದಲ್ಲಿ ಮೊಸರು ತಿನ್ನಬಾರದು ಎಂಬುದು ಎಲ್ಲರಿಗೂ ಅನ್ವಯಿಸುವ ನಿಯಮವಲ್ಲ. ನಿಮಗೆ ಮೊಸರು ಹೊಂದಿಕೆಯಾಗುತ್ತಿದ್ದರೆ ತಾಜಾ ಮತ್ತು ಸ್ವಚ್ಛವಾಗಿ ತಯಾರಿಸಿದ ಮೊಸರನ್ನು ನಿಮ್ಮ ಆಹಾರದ ಭಾಗವನ್ನಾಗಿ ಮಾಡಬಹುದು. ಒಂಬತ್ತನೆಯದು ಬಾದಾಮಿ ಮತ್ತು ಇತರ ಬೀಜಗಳು. ಬಾದಾಮಿ, ವಾಲ್ನಟ್, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ ಮುಂತಾದವುಗಳಲ್ಲಿ ಆರೋಗ್ಯಕರ ಕೊಬ್ಬುಗಳು, ಪ್ರೋಟೀನ್ ಮತ್ತು ವಿವಿಧ ಖನಿಜಾಂಶಗಳಿವೆ. ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಇವುಗಳನ್ನು ಸೇವಿಸಬಹುದು, ಆದರೆ ಇವುಗಳಲ್ಲಿ ಕ್ಯಾಲೋರಿಗಳು ಹೆಚ್ಚಿರುವುದರಿಂದ ಅತಿಯಾಗಿ ತಿನ್ನುವ ಅಗತ್ಯವಿಲ್ಲ. ಹತ್ತನೆಯದು ಬಿಸಿ ಸೂಪ್ ಮತ್ತು ತರಕಾರಿ. ಮಳೆಗಾಲದಲ್ಲಿ ಬಿಸಿ ತರಕಾರಿ ಸೂಪ್ಗಳು ದೇಹಕ್ಕೆ ಆರಾಮ ನೀಡುವ ಒಂದು ಉತ್ತಮ ಆಹಾರದ ಆಯ್ಕೆ. ಕ್ಯಾರೆಟ್, ಬೀನ್ಸ್, ಟೊಮ್ಯಾಟೊ, ಪಾಲಕ್ ಮತ್ತು ಇತರೆ ತರಕಾರಿಗಳನ್ನು ಬಳಸಿ ಮನೆಯಲ್ಲಿಯೇ ಸೂಪ್ ತಯಾರಿಸಬಹುದು. ಇದರಿಂದ ವಿವಿಧ ತರಕಾರಿಗಳ ಪೌಷ್ಟಿಕಾಂಶಗಳನ್ನು ಪಡೆಯಲು ಸಹಾಯವಾಗುತ್ತದೆ. ಧನ್ಯವಾದಗಳು.